ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಬಂದರೆ ನಮ್ಮ ಕ್ಯಾಂಡಿಡೇಟ್ಗಳು ಮಾತಾಡೋದು ಒಂದು ರೀತಿ ಆದರೆ ಬೇರೆಯವರು ಒಂದೊಂದು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆ ಬೇರೆಯವರು ಯಾರಂದರೆ ಮಠಾಧಿಪತಿಗಳು. ರಾಜಕೀಯಕ್ಕೂ ಮತ್ತು ಮಠಾಧಿಪತಿಗಳಿಗೂ ಏನು ಸಂಬಂಧ ಅಂತ ನನ್ನ ಜೊತೆ ಪ್ರಹಾರ ಜನಶಕ್ತಿಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇರುವಂಥ ಉದಯಶಂಕರ್ ಜಿ ಅವರು ನನ್ನ ಜೊತೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ರಾಜಕೀಯಕ್ಕೂ ಮಠಕ್ಕೂ ಏನು ಸರ್ ಸಂಬಂಧ? ರಾಜಕೀಯನೇ ಬೇರೆ, ಮಠನೇ ಬೇರೆ. ಏನಾಗಿದೆ ಇವತ್ತಂದರೆ ರಾಜಕೀಯ ಮಠ ಎಲ್ಲ ಒಂದಾಗ್ಬಿಟ್ಟಿದೆ. ಅದು ಆಗಬಾರ್ದು. ಯಾಕಂದರೆ ಮಠಗಳು ಏನಂದರೆ ಅದರದೇ ಆದ ಒಂದು ಇತಿಹಾಸ ಇದೆ, ಅದರದೇ ಆದ ಒಂದು ಚರಿತ್ರೆ ಇದೆ, ಅದರದೇ ಆದ ಒಂದು ಸ್ಥಾನಮಾನಗಳಿದೆ. ಇವತ್ತು ಅದನ್ನೆಲ್ಲ ಕಲಸಿ ಮೇಲೋಗ್ರ ಮಾಡ್ತಾಯಿದೆ. ಇವಾಗ ರಾಜಕೀಯದವರು ಮಠಕ್ಕೆ ಹೋಗೋದು ಸಾಮಾನ್ಯ. ಇವಾಗ ಮಠಾಧಿಪತಿಗಳು ಇವಾಗ ಬೇಡದಿರೋ ರಾಜಕೀಯದ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಅದೇನಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ? ಮಠಕ್ಕೆ ಬರೋರು ಭಕ್ತಾದಿಗಳು. ಏನಾಗಿದೆ, ಮಠಗಳನ್ನೇ ರಾಜಕೀಯ ಕೇಂದ್ರ ಬಿಂದುವಾಗಿ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಸಮುದಾಯದ ಅಭ್ಯರ್ಥಿ ಗೆಲ್ಲಬೇಕಾಗಲಿ ಸೋಲ್ಬೇಕಾಗಲಿ ಮಠಾಧಿಪತಿಗಳ ಹತ್ರ ಹೋಗ್ಬಿಟ್ರೆ ನಮ್ಮ ಸಮುದಾಯಕ್ಕೆ ಹೆಚ್ಚು ಮತ ಕೊಡ್ತಾರೆ, ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಒಂದು ಭಾವನೆ. ಕೆಲವೊಬ್ರು ಹೇಳ್ತಾರೆ ಮಠಗಳು ಇವಾಗ ಒಂದು ರೀತಿ ಸ್ವಿಸ್ ಬ್ಯಾಂಕ್ ಆಗಿದೆ ಅಂತೆ. ಅದು ಹೆಂಗೆ ಏನು ನನಗೆ ಅರ್ಥ ಆಗಿಲ್ಲ, ಹೇಳ್ತೀರಾ? ಇಲ್ಲ, ಮೊದಲು ಒಂದು ಸಮಯದಲ್ಲಿ ಸ್ವಿಸ್ ಬ್ಯಾಂಕ್ ಅಂದರೆ ಬ್ಲ್ಯಾಕ್ ಮನಿ ತೊಗೊಂಡೋಗಿ ಅಲ್ಲಿ ಇಡ್ತಾ ಇದ್ರು ಅಂತ ಕೇಳ್ತಿದ್ರು. ಅದು ಸ್ವಿಸ್ ಬ್ಯಾಂಕಲ್ಲಿ ಭಾರತದ ಹಣ ಇಡ್ತಿರಲಿಲ್ಲ, ಅದು ಬದಲಿಗೆ ಚಿನ್ನವನ್ನು ಒತ್ತೆ ಇಡ್ತಿದ್ರು ತೆಗೆದುಕೊಂಡೋಗಿ. ಹಾಗೆ ಈಗೇನಾಗಿದೆ, ಮಠಗಳು ಏನಾಗಿದೆ ವೋಟ್ ಬ್ಯಾಂಕ್ ಆಗಿದೆ. ಈ ಮಠಗಳು ಯಾರು ಅವ್ರ ಕ್ಷೇತ್ರಕ್ಕೆ ಅವ್ರು ಸಂಬಂಧಪಟ್ಟ ಆ ಮಠದ ಏನು ಆ ಜಾತಿ ಸಮುದಾಯ ಸಂಬಂಧಪಟ್ಟಂಥ ಯಾರು ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅವರಿಗೆ ತಮ್ಮೆಲ್ಲರ ವೋಟ್ಗಳನ್ನ ಕೊಡಬೇಕಂತ ಹೇಳ್ತಾರೆ. ಹಾಗಾಗಿದೆ. ಇಲ್ಲ, ನಾವು ಅದನ್ನು ಹೇಳ್ತಾ ಇಲ್ಲ. ಸ್ವಿಸ್ ಬ್ಯಾಂಕ್ ಆಗಿದೆ ಅಂದರೆ ಇವರು ಮಾಡಿರೋ ದುಡ್ಡನ್ನೆಲ್ಲ ಮಠಗಳಲ್ಲಿ ಹೋಗಿ ಸೇಫಾಗಿ ಇಡ್ತಾ ಇದ್ದಾರಂತೆ. ನಿಜಾನ ಅದು? ಅದು ಒಂದು ರೀತಿಯಲ್ಲಿ ಸತ್ಯ ಇದೆ. ಯಾಕಂದರೆ ಇವರು ಮಾಡ್ತಕ್ಕಂಥ ಅಕ್ರಮ ಹಣಗಳನ್ನು ಅಲ್ಲಿ ತಂದು ದಾಸ್ತಾನು ಇಡ್ತಾರೆ. ಯಾಕಂದರೆ ಬೇರೆ ಕಡೆ ಇಡಕ್ಕೆ ಬರೋಕ್ಕಿಲ್ಲ. ಯಾಕಂದರೆ ಅಲ್ಲಿ ಬಂದರೆ ರೈಡ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ. ಆದರೆ ಮಠ ಮಾನ್ಯಗಳನ್ನೇ ಯಾರೂ ತಲೆ ಹಾಕಲ್ಲ, ಯಾರೂ ಒಳಗೆ ಪ್ರವೇಶ ಮಾಡಲ್ಲ ಅಂತ ಒಂದು ಧೈರ್ಯ. ಆ ಒಂದು ಧೈರ್ಯದಲ್ಲಿ ಎಲ್ಲ ಹಣಗಳನ್ನು ಮಠ ಮಾನ್ಯಗಳೇ ಶೇಖರಣೆ ಮಾಡ್ತಾರೆ ಅಂತ ಮಾಹಿತಿ. ಇಲ್ಲ, ಇವಾಗ ಕೆಲವೊಂದು ಮಠಗಳು ಅಷ್ಟು ಪವರ್ಫುಲ್ ಆಗೈತಾ ಕರ್ನಾಟಕದಲ್ಲಿ? ಇದೆ, ಖಂಡಿತವಾಗಿದೆ. ಅದನ್ನ ಎರಡನೇ ಮಾತಿಲ್ಲ. ಯಾಕಂದರೆ ಹಿಂದೆ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಒಬ್ಬರು ರಾಜಕಾರಣಿ ಒಂದು ಮಠದಲ್ಲಿ ತಂದು ಶೇಖರಣೆ ಮಾಡಿದ್ರು ಹಣ. ಆದರೆ ಅದನ್ನು ಆ ಮಠಾಧಿಪತಿ ಅದನ್ನು ತಮ್ಮ ಇದಕ್ಕೆ ಬಳಸ್ಕೊಂಡು ಕೊನೆಗೆ ಕೈ ಎತ್ತಿದಂಥ ನಿದರ್ಶನ ಭಾಳಷ್ಟು ಇದೆ. ಅದು ಇಡೀ ಜಗತ್ತಿಗೆ ಗೊತ್ತು. ನೀವು ಯಾರಂತ ಹೇಳಲ್ವಾ? ಹೇಳಬಾರ್ದು. ಈ ಸಮಯದಲ್ಲಿ ಚುನಾವಣೆ ಇದಾಗಿರೋದು ಹೇಳ್ಬಾರ್ದು. ಅದನ್ನು ಅದು ಗೊತ್ತಿರೋ ವಿಷಯ ಎಲ್ರಿಗೂ. ಇಲ್ಲ, ಇವಾಗ ಎಲೆಕ್ಷನಲ್ಲಿ ಇಂಥವ್ರಿಗೆ ಸೀಟ್ ಕೊಡಿ ಅಂಥವ್ರಿಗೆ ಸೀಟ್ ಕೊಡಿ ಅಂತ ಇವ್ರು ಯಾಕೆ ಮೂಗು ತೂರಿಸ್ತಾ ಇರೋದು? ಅಲ್ಲ, ಏನಕ್ಕಂದರೆ ಅದರಲ್ಲಿ ಅವರು ಸ್ವಾರ್ಥನೂ ಇದೆ, ಮಠಾಧಿಪತಿಗಳ ಸ್ವಾರ್ಥಗಳು ಇರುತ್ತೆ. ಹಾಗಾಗಿ ಇಂಥವ್ರಿಗೆ ಕೊಡಿ, ಯಾಕಂದರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇಂಥವ್ರಿಗೆ ಕೊಡಿ, ಹೀಗೆ ಕೊಡಿ, ಇಂಥವ್ರು ಕೊಡಬೇಡಿ ಅಂತ ತೀರ್ಮಾನ ಮಾಡ್ತಾರೆ ಅವರು. ಇವಾಗ ಒಂದು ಮಠದಲ್ಲಿ ಬೇರೆ ಸಮುದಾಯದವ್ರು ಹೋದರೆ ಅವ್ರನ್ನ ಸೇರಿಸ್ಕೊಳಲ್ವಾ? ಇಲ್ಲ, ಯಾಕಂದರೆ ಅವ್ರಿಗೆ ಬರ್ತಾರೆ, ಕಾಲು ಮುಗಿಸ್ಕೊಂಡು ಅವ್ರಿಗೇನು ಪಾದಪೂಜೆ ಮಾಡಿಸ್ಕೋತಾರೆ. ಆದರೆ ಅವ್ರನ್ನ ಬೆಳೆಸಲ್ಲ. ಅವ್ರು ಹೇಳ್ತಾರೆ ಅವ್ರ ಸಮುದಾಯದ ಮಠಾಧಿಪತಿಗಳು ಅವರನ್ನೇ ಬೆಳೆಸ್ತಾರೆ ಹೊರತು ಹೊರಗಿನವರು ಬೆಳೆಸೋದು ಬಹಳ ಕಷ್ಟ. ಇವರು ಹಂಗಾರೆ ಮಠದಲ್ಲೂ ಈ ರಾಜಕೀಯ ಆ ರಾಜಕೀಯ ಜೋರಾಗಿದೆ. ಅಲ್ಲೂ ರಾಜಕೀಯ, ಜಾತಿ ರಾಜಕೀಯ ಎಲ್ಲ ಮಠದಲ್ಲೂ ಇದೆ. ಬೇರೆ ಮಠದಿಂದ ಬೇರೆ ಜನಾಂಗದವ್ರು ಬಂದರೆ ಅವ್ರಿಗೆ ಅಲ್ಲಿಗೆ ಯಾವ ರೀತಿ ನಡೆಸ್ಕೋಬೇಕು ಅಷ್ಟೇ ಹೊರತು ರಾಜಕೀಯ ಬೆಳಕಾಗಿ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡಲ್ಲ. ಮುಂಚೆ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕೇಳ್ತಾ ಇದ್ವಿ, ಏನೂ ಇಲ್ಲ ಅಂದರೆ ನಾನು ಮಠ ಸೇರ್ಕೊಂಡ್ಬಿಡ್ತೀನಿ, ನನಗೆ ಯಾವುದು ಬೇಡ, ನಾನು ಮಠ ಸೇರ್ಕೊಂಡ್ಬಿಡ್ತೀನಿ ಅಂತ. ಇವಾಗ ಮಠ ಸೇರ್ಕೊಂಡಿರೋರೆ ರಾಜಕೀಯಕ್ಕೆ ಬರ್ತಾ ಇದ್ದಾರಲ್ಲ, ಅದರ ಅರ್ಥ ಏನು? ಅಲ್ಲ, ಅದು ಮೊದಲೆಲ್ಲ ಮಠ ಸೇರ್ತೀನಂದರೆ ಅವ್ರಿಗೆ ಸಾಂಸಾರಿಕ ಜೀವನದಲ್ಲಿ ಜಿಗುಪ್ಸೆಯಾಗಿ ಮಠ ಸೇರ್ಕೊತಿದ್ರು. ಅವರು ಸಮಾಜದ ಸೇವೆ ಮಾಡೋಕ್ಕೆ ಬರ್ತಿದ್ರು. ಈಗ ಹಾಗಲ್ಲ. ಈಗ ಮಠ ಅನ್ನೋದೇ ಒಂದು ರಾಜಕೀಯವಾಗಿರೋದ್ರಿಂದ ಪ್ರತಿಯೊಬ್ಬರು ಅಲ್ಲಿಗೆ ಬರ್ತಾ ಇದ್ದಾರೆ. ಈಗ ಇವ್ರೇನು ಮಾಡಬೇಕಂದ್ರೆ ಮಠ ಸೇರ್ಕೊಂಡ್ಮೇಲೆ ಅದರದೇ ಆದ ನೀತಿ ಅಲ್ಲೇ ಇರಬೇಕು. ಅವರು ಎಲ್ಲ ಸಾಂಸಾರಿಕ ಒಂದು ಏನೋ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಅವರಲ್ಲಿ ಕೆಲಸ ಸೇವೆ ಮಾಡಬೇಕೆ ಹೊರತು, ಸಾರ್ವಜನಿಕ ಸೇವೆ ಮಾಡಬೇಕು ಹೊರತು ರಾಜಕೀಯ ಮಾಡೋಕ್ಕೆ ಬರಬಾರ್ದು. ಒಂದು ವೇಳೆ ಅವ್ರು ರಾಜಕೀಯಕ್ಕೆ ಬರ್ತೀನಿ ಅಂದರೆ ಆ ಪವಿತ್ರವಾದ ಕಾವಿಯನ್ನು ಬಿಚ್ಚಿಟ್ಟು ಹೊರಗಡೆ ಬಂದು ಸೇವೆ ಮಾಡಬೇಕು, ರಾಜಕೀಯ ಬರಬೇಕು. ಇವರೇನು ಕಾವಿ ಹಾಕ್ಕೊಂಡು ಬರ್ತಾರೆ. ಈಗ ನೋಡಿ, ಸ್ವಾಮಿ ವಿವೇಕಾನಂದ ಅವರು ಸನ್ಯಾಸಿ, ಮಹಾನ್ ಸನ್ಯಾಸಿ.
ಅವ್ರು ರಾಜಕೀಯಕ್ಕೆ ಬರಲಿಲ್ಲ. ಯಾಕಂದರೆ ಅವರು ಅರ್ಧ ಒಂದು ರೀತಿ ನಿಯಮಗಳಿದ್ವು ಅವ್ರಿಗೆ. ಇವ್ರಿಗೆ ಇಲ್ವಲ್ಲ, ಈಗಿನ ಮಠಾಧಿಪತಿಗಳಿಗೆ ಏನೂ ಇಲ್ಲ. ಇವರು ಕೇವಲ ರಾಜಕೀಯವಾಗಿ ಅವರು ಬೆಳಿಬೇಕು ಅಷ್ಟೇ ಅವ್ರು ಬೇಕಾಗಿರೋದು. ಅವ್ರ ಮಠ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಲೆಕ್ಕದಲ್ಲಿ ಬಹಳಷ್ಟು ಲೂಟಿ ಮಾಡ್ತಾ ಇದ್ದಾರೆ ಮಠಗಳೇನೆ. ಇವತ್ತು ಎಲ್ಲಾ ಮಠದವರು ಮುಖವಾಡ ತೊಟ್ಟಿದಾರ, ಇಲ್ಲಾರ ಕೆಲವೊಂದು ಮಠಗಳು ಮುಖವಾಡ ತೊಟ್ಟಿ ಎಲ್ಲ ಇಲ್ಲ. ಇವತ್ತು ಏನು ಅಭಿವೃದ್ಧಿ ಆರ್ಥಿಕವಾಗಿ ಸದೃಢವಾಗಿರೋ ಮಠಗಳೆಲ್ಲ ಇವತ್ತು ರಾಜಕೀಯವಾಗಿ ಇರೋವಂಥದ್ದು. ಅವರು ಪ್ರತಿನಿತ್ಯ ಕೊಳ್ಳೆ ಹೊಡಿತಿದ್ದಾರೆ. ಆದರೆ ಕೆಲವು ಮಠಗಳು ಏನೂ ಇಲ್ಲ. ಅವರು ಇವತ್ತು ಭಿಕ್ಷೆ ಬೇಡಿ ಅಲ್ಲಿಯ ಮಕ್ಕಳುಗಳನ್ನ ಅನಾಥರನ್ನ ಸಾಕ್ತಾ ಇವೆ. ಚುನಾವಣೆಯಲ್ಲಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದ್ರೆ ಇದ್ರ ಬಗ್ಗೆ ಯಾವ ರೀತಿ ಧ್ವನಿ ಎತ್ತೀರಾ? ನೋಡಿ, ಇದ್ರ ಬಗ್ಗೆ ಏನು ಮಠಗಳಲ್ಲಿ ಬೆಳೆದಿದೆ ಆ ಮಠಗಳಲ್ಲಿ ಇರ್ತಕ್ಕಂಥ ಹಣಗಳನ್ನು ಅವರು ಸಾರ್ವಜನಿಕರಿಗೆ ಹಂಚಬೇಕು. ಯಾರೋ ರಾಜಕಾರಣಿಗಳು ಲೂಟಿ ಹೊಡೆದಿಟ್ಟಿರ್ತಕ್ಕಂಥ ಹಣನ ಸಾರ್ವಜನಿಕರು ಹಂಚಬೇಕು. ಯಾಕಂದ್ರೆ ಲಂಚಕ್ಕೆ ಆಗ್ತಿಲ್ಲ. ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗಿ ಮಠಗಳನ್ನ ತಗೊಂಡೋಗಿ ಇಡ್ತಾ ಇದ್ದಾರೆ ಅವರು. ನೀವು ಹೇಳ್ತಾ ಇದ್ದೀರಾ ಕೆಲವೊಂದು ಮಠಗಳು ಆರ್ಥಿಕವಾಗಿ ಮತ್ತು ಹೆಸರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅಂಥ ಮಠಗಳು ಕರ್ನಾಟಕದಲ್ಲಿ ಇದೆ, ಇಂಡಿಯಾದಲ್ಲಿ ತುಂಬ ಇದೆ. ಅಂಥ ಮಠಗಳ ಬಗ್ಗೆ ನೀವೇನಂತ ಹೇಳ್ತೀರಾ? ನೋಡಿ, ಇವತ್ತು ಇಡೀ ದೇಶದಲ್ಲೇ ಆ ಮಠದಲ್ಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ದೇಶದೊಳಗೆ ಹಂಚೋಗಿದ್ದಾರೆ. ಹೆಸರಿಗೆ ಸಿದ್ಧಗಂಗಾ ಮಠ. ಇವತ್ತು ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಬಡತನದಿಂದ ಬಂದಿದ್ದು ಎಲ್ಲರೂ ಅವರು ಪೋಷಣೆ ಮಾಡಿ ಬೆಳೆಸಿ ಇವತ್ತು ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಇದ್ದಾರೆ. ಆದರೆ ಕೆಲವು ಬೇರೆ ಮಠಗಳೆಲ್ಲ ಹಾಗಲ್ಲ, ಕೇವಲ ದುಡ್ಡಿಗಾಗಿ ಅವ್ರು ಇರತಕ್ಕಂಥ ಮಠಗಳು. ಇವಾಗ ಕೆಲವೊಂದು ಮಠಗಳ ಹೆಸರಲ್ಲಿ ಹಾಸ್ಪಿಟ್ಲು ಸ್ಕೂಲಲ್ಲಿ ಆಯ್ತಲ್ಲ, ಅಲ್ಲೆಲ್ಲ ಏನಾದ್ರು ಬಡವರಿಗೆ ಅಕೌಂಟಲ್ಲಿ ಏನಾದ್ರು ಕೊಡ್ತಾರಾ? ಇಲ್ಲ, ಅದು ಸುಳ್ಳು. ಏನಿದೆ ಅದು ವ್ಯಾವಹಾರಿಕವಾಗಿ ಬಂದಿದೆ. ಅದು ಏನೋ ವ್ಯವಹಾರ ಆಗ್ಬಿಟ್ಟಿದೆ. ಇವತ್ತು ಮಠಗಳಲ್ಲಿ ಹಾಸ್ಪಿಟ್ಲ್ ಮಾಡೋ ಹೆಸರಲ್ಲಿ ಮಾಡ್ತಕ್ಕಂಥ ಹಾಸ್ಪಿಟ್ಲ್ ಏನಿದೆ ಅವೆಲ್ಲ ವ್ಯಾವಹಾರಿಕವಾಗಿ ಸಂಪಾದನೆ ಮಾಡೋದಕ್ಕೆ ಇನ್ನೊಂದು ದಾರಿ. ಇವಾಗ ಇದಕ್ಕೆಲ್ಲ ರಾಜಕೀಯದವ್ರ ಸಪೋರ್ಟ್ ಇರ್ತದೆ ಅಂತೀರಾ? ಇಲ್ಲ ಅವ್ರದ್ದು ಇದ್ರಲ್ಲಿ ಏನಾದ್ರು ಶೇರ್ ಇರ್ತದ? ಅಲ್ಲ, ಅದು ಅವ್ರದ್ದು ಬಂಡವಾಳ ಇರ್ತದೆ. ರಾಜಕೀಯವಾಗಿ ಅವ್ರದ್ದು ಬಂಡವಾಳ ಇದೆ. ಆ ಬಂಡವಾಳನೇ ಇದು ಹೂಡಿಕೆ ಆಗಿರೋದ್ರಿಂದ ಅದ್ರಲ್ಲಿ ಅವ್ರದ್ದು 60-40 ಅಥವಾ 30 ಒಂದು ಇದ್ರೊಳಗೆ ಗುತ್ಕೊ ಮಾಡ್ಕೊಂಡಿರ್ತಾರೆ. ಆಯ್ತು ಸರ್, ನೀವು ಕಡೆಯದಾಗಿ ನಮ್ಮ ಜನಕ್ಕೆ ಏನಂತ ಹೇಳ್ತೀರಾ? ಇವಾಗ ಈ ಮಠಾಧಿಪತಿಗಳ ಒಂದೊಂದು ಹೇಳಿಕೆ, ರಾಜಕೀಯದವ್ರ ಒಂದೊಂದು ಹೇಳಿಕೆ, ಇದನ್ನೆಲ್ಲ ಜನ ಯಾವ ರೀತಿ ನೋಡ್ತಾ ಇದ್ದಾರೆ? ನೋಡಿ, ನೀವು ಮಠಕ್ಕೆ ಬಂದ ಮೇಲೆ ಮಠಾಧಿಪತಿಗಳಾದ್ಮೇಲೆ ಆ ಪೀಠಾಧಿಪತಿಗಳಾದ್ಮೇಲೆ ಅದರದ್ದು ಒಂದು ಸ್ಥಾನಮಾನ ಇರುತ್ತೆ. ಅದ್ರ ಪ್ರಕಾರ ನೀವು ನಡ್ಕೋಬೇಕೇ ಹೊರತು ಬೇರೆ ಥರ ಅಲ್ಲ. ರಾಜಕೀಯ ಅಲ್ಲ. ನೀವು ಒಂದು ವೇಳೆ ರಾಜಕೀಯ ಮಾಡ್ತೀನಿ ಅನ್ನೋದಾದ್ರೆ ಕಾವಿನ ಬಿಚ್ಚಾಕಿ ಹೊರಗೆ ಬಂದು ದಯಮಾಡಿ ರಾಜಕೀಯ ಮಾಡಿ. ಅಂದ್ರೆ ಕಾವಿ ತೊಟ್ಟು ರಾಜಕೀಯ ಮಾಡಬಾರ್ದು. ಕಾವಿ ತೊಟ್ಟು ನೀವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡಬಾರ್ದು. ನೀವು ಕಾವಿ ತೊಟ್ಟ ಮೇಲೆ ನೀವೇನು ಹೇಳ್ತೀರ ಅದನ್ನು ಜನ ಕೇಳ್ತಾರೆ, ಸಮಾಜ ಕೇಳುತ್ತೆ. ನೀವು ತಪ್ಪು ಸಂದೇಶ ಕೊಟ್ಟಾಗ ತಪ್ಪನ್ನೇ ಸರಿಯಾಗಿ ತಿಳ್ಕೊತಾರೆ. ಹಾಗೆ ಆಗಬಾರ್ದು. ಹಾಗಾಗಿ ನೀವು ಒಂದು ವೇಳೆ ರಾಜಕೀಯ ಮಾಡೋದೇ ಇದ್ದರೆ ಆ ಪೀಠಕ್ಕೆ ಗೌರವ ಸಲ್ಲಿಸ್ಬೇಕು ಅನ್ನೋದೇ ಇದ್ದರೆ ದಯಮಾಡಿ ನಿಮ್ಮ ಕಾವಿ ಏನಿದೆ ಅದು ಬಿಚ್ಚು ಇಟ್ಟು ಹೊರಗಡೆ ಬಂದು ರಾಜಕೀಯ. ಅವ್ರು ಓಡಾಡೋ ಗಾಡಿ ಅಂತ ಹೇಗಿರ್ತದೆ, ಅವ್ರ ಜೀವನ ಶೈಲಿ ಹೇಗಿರ್ತದೆ, ಅದ್ರ ಬಗ್ಗೆ ಏನಾದ್ರು ಕೆಲವು ವಿವರಿಸ್ತೀರಾ? ನೋಡಿ, ಹಿಂದೆ ಪ್ರತಿ ಮನೆಗಳಿಗೆ ನಡಿಗೆನಲ್ಲಿ ಮಠಾಧಿಪತಿಗಳು ಆಗಲಿ ಸನ್ಯಾಸಿಗಳೇ ಹೋಗಿ ಮನೆ ಭಿಕ್ಷೆ ಬೇಡಿ ತಂದು ಅದನ್ನು ಅಲ್ಲಿ ಬರ್ತಕ್ಕಂಥ ಅನಾಥರನ್ನ ಮಕ್ಕಳನ್ನ ಅವರು ಅಡುಗೆ ಮಾಡಿ ಬಡಿಸಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ರು. ಇವತ್ತು ಹಾಗಲ್ಲ. ಇವತ್ತೆಲ್ಲ ಬರೀ ದುಡ್ಡು ಮೇಲೆ ನಿಂತಿದೆ. ಆ ದುಡ್ಡಿಗಾಗಿ ಇವ್ರು ಮಾಡ್ತಾರೆ. ಇವ್ರು ಯಾರು ಹೊರಗಡೆ ಬರ್ತಾರೆ, ಎಲ್ಲ ಐಷಾರಾಮಿ ಕಾರುಗಳು ಓಡಾಡ್ತಾರೆ, AC ಇರ್ತಾರೆ. ಇವರಿಗೆ ಹೊರಗಡೆ ಬರಬೇಕಾದ್ರೆ ಇವ್ರ ಪಾದ ಪೂಜೆಗೆ ಅಂತ ಇಷ್ಟಂತ ದುಡ್ಡು ಕೊಡಬೇಕಾಗ್ತದೆ. ಇದೆಲ್ಲ ತಪ್ಪು. ಮೊದಲಾಗಿದ್ರೆ ಒಬ್ಬರು ಮಠಾಧಿಪತಿಗಳು ಬೀದಿಲಿ ಹೋಗ್ತಿದ್ರೆ ಪ್ರತಿಯೊಬ್ಬರು ಬಂದು ಕಾಲಿಗೆ ಸನ್ಮಾನ ಮಾಡಿ ನಮಸ್ಕಾರ ಮಾಡ್ತಿದ್ರು. ನಾವು ಚಿಕ್ಕ ಹುಡುಗರ ಮಕ್ಕಳಿದ್ದಾಗ ನಾವು ನೋಡಿದ್ದೀವಿ ಅದನ್ನ. ಇಲ್ಲ, ನಮ್ಗೆ ಕೇಳ್ಪಟ್ವಿ ನಾವು, ಮಠಾಧಿಪತಿಗಳು ಓಡಾಡೋ ಕಾರಲ್ಲ 3 ಕೋಟಿ 5 ಕೋಟಿ 10 ಕೋಟಿ ಇರ್ತದಂತ. ಅದು ನಿಜಾನಾ? ಹೌದು. ಅವ್ರಿಗೆ ಬೆಂಗಾವಲು ಏನಕ್ಕೆ ಬೇಕು? ಒಬ್ರು ಮಠಾಧಿಪತಿ ಸನ್ಯಾಸಿಗಳಾದ್ಮೇಲೆ ಅವ್ರಿಗೆಲ್ಲ ಇಡೀ ಸಾಂಸಾರಿಕ ಜೀವನನ ತೊರೆದ ಮೇಲೆ ಅವ್ರಿಗೆ ಯಾಕೆ ಬೇಕು? ಅದೆಲ್ಲ ಬೇಡದರ ವೆಚ್ಚಗಳನ್ನ ಯಾಕೆ ಮಾಡ್ತಾ ಇಲ್ಲ? ಸರ್ಕಾರ ಅದನ್ನ ಬಳಸ್ಕೋತಾರೆ. ಹೌದು, ಏನು ಸರ್ಕಾರದ ಏನು ಬರ್ತಾರೆ ಇವಾಗ ರಾಜಕಾರಣಿಗಳು ಅದನ್ನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೋತಾರೆ. ಅವ್ರಿಗೆ ಇಂಥ ಸೆಕ್ಯೂರಿಟಿ ಕೊಟ್ಟು ನಾಳೆ ದಿನ ಅವರು ಅಲ್ಲಿ ಹೋಗಿ ಬೇರೆ ತಕ್ಕಂಥ ಏನೋ ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ಇದು ಮಾಡ್ತಾರೆ. ಸಾರ್ವಜನಿಕರಿಗೆ ಅವ್ರ ಮುಂದೆ ಅವಕಾಶ ಸಿಗಲ್ಲ ಓಡಾಡೋದಕ್ಕೆ. ಇದೆಲ್ಲ ಇದೆ. ಇಲ್ಲ, ಅವ್ರಿಗೆ ಬೆಂಗಾವಲು ಪಡೆ ಯಾಕೆ ಬೇಕು? ಅವ್ರಿಗೆ ಅಷ್ಟೊಂದು ಜೀವಕ್ಕೆ ಅಪಾಯ ಏನಾದ್ರು ಇರ್ತದ? ಇಲ್ದಾರ ಸುಮ್ಮನೆ ತೋರ್ಸ್ಕೊಂಡೋಸ್ಕರ ಜೀವಕ್ಕೇನು ಅಪಾಯ ಇಲ್ಲ, ತೋರ್ಪಡಿಕೆಗೆ ಮಾತ್ರ ಅಷ್ಟೇನೆ. ಆ ತೋರ್ಪಡಿಕೆಗೆ ನಡೀತಾ ಇರೋದು. ಯಾಕೆ ಬೇಕು ಅಂತ ಜೀವನ? ಅವ್ರಿಗೆ ಯಾಕೆ ಬೇಕು? ಏನಕ್ಕೆ ಅವ್ರಿಗೆ ಆ ಥರ ಬಿಲ್ಡಪ್ಗಳು ಯಾಕೆ? ಸಮಾಜದಲ್ಲಿ ನೋಡಿ, ಸಮಾಜದಲ್ಲಿ ಎಲ್ಲ ನಾನು ಬಿಟ್ಟು ಬಂದಿದ್ದೀನಿ. ಆಮೇಲೆ ಮಠಕ್ಕೆ ಸೇರಿದ್ದೀನಿ. ಆಮೇಲೆ ಅವ್ರ ಆಸೆ ಆಕಾಂಕ್ಷೆಗಳೆಲ್ಲ ಬಿಟ್ಟಿರ್ತಾರೆ. ಅದು ಬಿಟ್ಟೆ ಕೊನೆಯದಾಗಿ ಬರೋದು ಮಠಕ್ಕೆ. ಆದರೆ ಈಗ ಏನಾಗಿದೆ ಗೊತ್ತಾ? ಕೇವಲ ರಾಜಕೀಯ ಮಾಡೋಕ್ಕಾಗೇ ಬಂದಿರೋದು. ಸರ್, ಇವಾಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಮಠಗಳೈತೆ. ಅವರಲ್ಲೇ ಏನಾದ್ರು ಒಗ್ಗಟ್ಟ ಇದೆಯಾ?
ಅಂದರೆ ಅವರಲ್ಲಿ ಒಗ್ಗಟ್ಟು ಎಲ್ಲಿ ತನಕ ಇದೆ ಅಂದರೆ ಒಳಗಡೆ ಏನೇ ಆಗಿದ್ರು ಇಂಥ ಏನೇ ನಡೆದ್ರು ಅದು ಹೊರಗಡೆ ಬರದೇ ಅಂತ ನೋಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಇತ್ತೀಚೆಗೆ ನೀವು ನೋಡಿದ್ರಿ ಚಿತ್ರದುರ್ಗ ಆದಂಥ ಒಂದು ಸನ್ನಿವೇಶ ಇಲ್ಲಿ ಜಗತ್ತಿಗೆ ಗೊತ್ತಾಗಿದೆ. ಆ ಥರ ಅವರು ಒಳಗಡೆ ಅವ್ರಿಗೆ ಯಾರಿಗೆ ಅನುಕೂಲ ಆಗುತ್ತೆ ಅವ್ರಿಗೆಲ್ಲ ಹಣ ಕಾಸು ಕೊಟ್ಟು ಪೋಷಣೆ ಮಾಡ್ತಾರಂಥದ್ದು ಇದೆ. ಇವಾಗ ರಾಜಕೀಯದವರು ತುಂಬ ಡೇಂಜರ, ಮಠಾಧಿಪತಿಗಳು ತುಂಬ ಡೇಂಜರ. ನಾನು ಮುಖವಾಡ ತೊಟ್ಟಿರೋರ ಇವ್ರು ಎಲ್ಲರೂ ಕೇಳಿ, ಒಂದೇ ನಾಣ್ಯದ ಎರಡು ಮುಖ. ಅವ್ರು ಬಿಟ್ಟು ಇವರೆಲ್ಲ, ಇವ್ರು ಬಿಟ್ಟು ಅವ್ರಿರಲ್ಲ. ನಾನು ಹೇಳೋದು ಬಿಟ್ಟಿರೋದಿಲ್ಲ, ಅದು ಬೇರೆ ಅವರ ಭಾವನೆಗಳು. ಇವಾಗ ರಾಜಕೀಯದವರು ಒಂದು ರೀತಿ ಜನಗಳಿಗೆ ಮಂಕುಬೂದಿ ಎರಚುತ್ತಾ ಇದ್ದಾರೆ, ಮಠಾಧಿಪತಿಗಳು ಒಂದು ರೀತಿ ಮಂಕುಬೂದಿ ಎರಚುತ್ತಾ ಇದ್ದಾರೆ. ಇವರಿಬ್ಬರು ಯಾವ ರೀತಿ ಮುಖವಾಡ ತೊಟ್ಟಿದ್ದಾರೆ ನೋಡಿ. ಇದು ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಎಲ್ಲ ಜನಾಂಗ ಜಾತಿಗಳು ಇದೆ ಮಠಗಳಲ್ಲಿ. ಎಲ್ಲ ಇದು ನಡೀತದೆ. ಆದರೆ ಕೆಲವು ಹೊರಗೆ ಬರ್ತವೆ, ಕೆಲವು ಹೊರಗೆ ಬರೋದಿಲ್ಲ. ಯಾಕಂದರೆ ಇದು ಹೊರಗೆ ಬರಬೇಕಾದ್ರೆ ಅಲ್ಲಿ ಒಳಗಿನವರೇ ಹೊರಗೆ ವಿಷಯಗಳು ಬಿಡಬೇಕಾಗ್ತದೆ. ನೋಡಿದ್ರೆ ವೀಕ್ಷಕರೇ, ಎಲ್ಲ ಮಠಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ, ಎಲ್ಲ ಮಠಗಳ ಮೇಲೂ ನಾವು ತಪ್ಪು ಹೇಳ್ತಾ ಇಲ್ಲ. ಕೆಲವೊಂದು ಮಠಗಳು ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ ನಾವೊಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇದರಲ್ಲಿ ಒಳ್ಳೆ ಮಠಗಳು ತುಂಬ ಇದೆ, ಅವ್ರು ಯಾರೂ ಬೇಜಾರು ಮಾಡ್ಕೊಳಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತು. ಕೆಲವೊಂದು ಮುಖವಾಡ ತೊಟ್ಟಿರೋ ಮಠಗಳ ಬಗ್ಗೆ ನಾವು ಮಾತಾಡಬೇಕು, ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಜೊತೆ ನಮ್ಮ ನಾಯಕರು ಅವ್ರ ಅಭಿಪ್ರಾಯ, ಅವ್ರದ್ದೇ ಆದ ಒಂದು ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಕಡೆಯದಾಗಿ ನಮ್ಮ ಜನರಲ್ಲಿ ಒಂದು ಕೇಳೋದೇನು ಅಂದರೆ, ಯಾರೇ ಆಗಲಿ ಬಿಳಿ ಬಟ್ಟೆ ಹಾಕಿರೋರ್ನು ತುಂಬ ನಂಬಕ್ಕೆ ಹೋಗಬೇಡಿ, ಬೇರೆ ಕಲರ್ ಬಟ್ಟೆ ಹಾಕಿರೋರ್ನು ತುಂಬ ನಂಬಕ್ಕೆ ಹೋಗಬೇಡಿ. ಆ ಬೇರೆ ಕಲರ್ ಬಟ್ಟೆ ಯಾವುದು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ನಾಯಕರು ಏನು ಹೇಳ್ತಾರೆ ಕೇಳೋಣ. ಸರ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಿ ಬಯಸ್ತೀರಾ? ನೋಡಿ, ಸಮಾಜಕ್ಕೆ ಯಾರು ಒಳಿತನ್ನು ಬಯಸ್ತಾರೆ ಅವರೆಲ್ಲ ಶ್ರೇಷ್ಠ ವ್ಯಕ್ತಿಗಳು. ಯಾವುದೇ ಜನಾಂಗದವರಾಗಿರಲಿ ಅಥವಾ ಯಾವ್ಯಾವ ಸ್ವಾಮೀಜಿಗಳಾಗಿರಲಿ, ಸಮಾಜಕ್ಕೆ ಅವ್ರದ್ದೇ ಆದ ಕೊಡುಗೆಗಳು ಕೊಡಬೇಕು, ಒಳ್ಳೆತನ ಮಾಡಬೇಕೆ ಹೊರತು ಕೆಡಕನ್ನು ಬಯಸಬಾರ್ದು. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಂತೆಯೇ ಭಾಳಷ್ಟು ಮಠಗಳಿವೆ, ಮಠಾಧಿಪತಿಗಳಿದೆ, ಅವರು ಸಮಾಜಕ್ಕೆ ಸದಾ ದುಡಿತಾನೇ ಇದ್ದಾರೆ ಆಗಲೂ. ಆದರೆ ಅವರು ಮುಖ್ಯವಾಹಿನಿಗೆ ಬರ್ತಾ ಇಲ್ಲ. ಆದ್ದರಿಂದ ಅಂಥವ್ರು ಮುಖ್ಯವಾಹಿನಿಗೆ ಬಂದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದಬೇಕಂತ ನಾನು ತಿಳಿಸ್ತಿದ್ದೆ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮ. ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಈ ಕಾರ್ಯಕ್ರಮ, ನಮ್ಮ ಯೋಚನೆ, ನಾವು ಮಾತಾಡಿದ್ದು ಸರಿ ಅಂತ ಇದ್ದರೆ ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಯಾರ್ಯಾರು ಯಾವ್ಯಾವ ರೀತಿ ಮುಖವಾಡ ತೊಟ್ಟಿರೋರು ನಮ್ಮ ಮುಂದೆ ಇದ್ದಾರೋ ಅವ್ರನ್ನೆಲ್ಲ ಬಯಲಿಗೆ ಎಳಿಬೇಕು ಅಂತ ನಮ್ಮ ಮುಖವಾಡ ಮೀಡಿಯಾದ ಉದ್ದೇಶ ಆಗಿರ್ತದೆ. ನೀವೆಲ್ಲ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀವಿ.